ಹಾಗೇನೆ ಈಗ ನಿಮಗೆ ಮಕ್ಕಳಿದ್ದಾರೆ ಅಂತ ಕೇಳ್ಪಟ್ವಿ. ಸೊ ಆ ಪ್ರೊಸೆಸ್ ಬಗ್ಗೆ ಹೇಳೋದಾದ್ರೆ ಸಿ ನಮ್ಮ ಕಮ್ಯುನಿಟಿಲಿ ನಮ್ಮ ಇದ್ರಲ್ಲಿ ಏನಾಗುತ್ತಂತಂದ್ರೆ ಈಗ ಮನೆ ಬಿಟ್ಟು ಓಡ್ ಬಂದಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ ಹೇಗೆ ಜೀವನ ಮಾಡ್ಬೇಕು ಹೇಗೆ ಅಂತ. ಸೊ ಆ ಟೈಮಲ್ಲಿ ನಾವು ಫಸ್ಟ್ ನಮ್ ಲೈಕ್ ನಮ್ ಕಮ್ಯುನಿಟಿಗೆ ಬಂದಿರ್ತೀವಲ್ಲ, ಸೊ ಅಲ್ಲಿ ನಮಗೊಂದು ರೀತಿ ರಿವಾಜ್ ಎಲ್ಲ ಹೇಳ್ಕೊಟ್ಟಿರ್ತಾರೆ. ಸೊ ಯಾರೇ ಬಂದ್ರು ಅವ್ರಿಗೆ ಒಳ್ಳೇದನ್ನ ಹೇಳ್ಕೊಡ್ಬೇಕು ಅನ್ನೋ ರೀತಿ. ನಮ್ ಗುರುಗಳು ಅಷ್ಟೇ ನಮ್ಗೆ ಒಳ್ಳೇದನ್ನ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ನಾವು ನಮ್ಮ ಮಮ್ಮಿ ಅಂತಾನೆ ಕರೆಯೋದು ಅವ್ರಿಗೆ, ನಮ್ಮ ಹೆತ್ತ ತಾಯಿಗಿಂತ ಮತ್ತೆ ಇನ್ನೊಬ್ರು ತಾಯಿ ತರ. ಸೊ ಆ ರೀತಿ ಮನೆ ಬಿಟ್ಟು ಓಡ್ ಬಂದಿರ್ತಾರಲ್ಲ, ಅವರು ನನಗೆ ಅಮ್ಮ ಅಮ್ಮ ಅಂತಾನೆ ಕರೆಯೋದು, ಮಮ್ಮಿ ಅಂತಾನೆ ಕರೀತಾರೆ. ಸೊ ಅವ್ರಿಗೆ ಒಳ್ಳೇದನ್ನ ಹೇಳ್ಕೊಡೋದಾಯ್ತು, ಕೆಟ್ಟ ಕೆಲ್ಸ ಮಾಡಕ್ ಹೋಗ್ಬೇಡಿ, ಒಳ್ಳೆ ದಾರಿ ತುಳಿರಿ, ಎಜುಕೇಶನ್ ಕಂಪ್ಲೀಟ್ ಮಾಡಿ ಫಸ್ಟ್. ಸೊ ಆ ರೀತಿ ಒಂದು ಒಂದು ತಾಯಿ ಏನ್ ಕೆಲ್ಸ ಮಾಡ್ತಾರಲ್ಲ ಆ ಕೆಲ್ಸ ನಾನ್ ಮಾಡ್ತಿರ್ತೀನಿ. ಸೊ ನಮ್ಮ ಯಾರು ಅಮ್ಮ ಅಂತ ಕರಿತಿರ್ತಾರೆ, ಅದು ಕಮ್ಯುನಿಟಿಲಿ ಆಗುತ್ತೆ, ದೊಡ್ಡವರು ಚಿಕ್ಕವರು ಅಂತ ಬರಲ್ಲ. ಯಾರು ಫಸ್ಟ್ ಸೇರಿರ್ತಾರಲ್ಲ ಅವ್ರಿಗೆ ಜಾಸ್ತಿ ಪ್ರಾಮುಖ್ಯತೆ ಇರುತ್ತೆ, ಯಾಕಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತೆ, ಜಾಸ್ತಿ ಮರ್ಯಾದೆ ಕೊಡ್ಬೇಕಾಗುತ್ತೆ. ಇವಾಗ ನನ್ಕಿಂತ ಮುಂಚೆ ಯಾರು ಬಂದಿರ್ತಾರಲ್ಲ ಅವ್ರಿಗೆ ಯಾವತ್ತೂ ನಾನು ಮರ್ಯಾದೆ ಕೊಡ್ತಿರ್ತೀನಿ. ಹೋದ ತಕ್ಷಣ ಪಾವ ಪಡ್ತಿ ಹೇಳೋದಾಯ್ತು, ಅವರಿಂದ ಆಶೀರ್ವಾದ ತಗೊಳ್ಳೋದಾಯ್ತು. ಯಾಕಂದ್ರೆ ನಮ್ಗೆ ಒಳ್ಳೇದನ್ನ ಹೇಳ್ಕೊಡ್ತಾರ ಅಂದ್ಮೇಲೆ ಅವ್ರು ನಮ್ ತಾಯಿ ತರಾನೇ. ಸೊ ಹಾಗೆ ನಾನು ಎಷ್ಟೊಂದ್ ಜನಕ್ಕೆ ಹೇಳ್ಕೊಡ್ತಾ ಇರ್ತೀನಿ. ಸೊ ಹಾಗಾಗಿ ನನಗ್ ಮಕ್ಳಿದ್ದಾರೆ ಆ ರೀತಿಲಿ. ಓಕೆ, ಮುಂದಿನ ದಿನಗಳಲ್ಲಿ ಅವರೆಲ್ಲ ಅಷ್ಟು ಪ್ರೀತಿಯಿಂದಾನೇ ಮಮ್ಮಿ ಮಮ್ಮಿ ಅಂತ. ನಾನು ಬಿಗ್ ಬಾಸ್ ನ ಬಂದ ತಕ್ಷಣನೇ ಓಡಿ ಬಂದು ಹಿಂಗ್ ಆಡ್ಬೇಕಾಗಿತ್ತು ಮಮ್ಮಿ, ಹಂಗ ಮಾಡ್ಬೇಕಾಗಿತ್ತು, ಹಿಂಗಿರ್ಬೇಕಾಗಿತ್ತು ಅಂತ ಅಷ್ಟು ಖುಷಿಯಾಗಿ. ನಾನಿನ್ನು ಬಿಗ್ ಬಾಸ್ ನ ಬಂದಿದೀನಿ, ಅವ್ರಗ ಎಕ್ಸೈಟ್ಮೆಂಟ್ ಇದೆ, ಹಿಂಗ್ ಆಡಿದ್ರಿ ನೀವು, ಹಂಗ್ ಮಾಡಿದ್ರಿ, ಈ ತರ ಡ್ರೆಸ್ ಹಾಕ್ತಿದ್ರಿ, ಬಹಳ ಚಲೋ ಕಾಣಕತ್ತಿದ್ರಿ ಅಂತೇಳಿ. ಅದೊಂದು ಖುಷಿ ಅದು ನಮ್ಮವ್ರ ಹೊಗಳ್ದಾಗ. ಓಕೆ,